ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತೆ ಇವ್ರಿಗೂ ಕೂಡ ಬಹಳ ದೀರ್ಘಕಾಲದ ಸಹಕಾರಿ ಅವರು, ಬಹಳ ವರ್ಷಗಳ ಅನುಭವ ಇದೆ. ನಾನು ಜಿ ಟಿ ದೇವೇಗೌಡನು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರು, ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅವರು. ನಾನು ಮೊದಲು ಎಲೆಕ್ಷನ್ ನಿಂತ್ಕೊಂಡಲ್ಲ 83ರಲ್ಲಿ, ಆಗ ನಮ್ಮ ಜೊತೆಲೇ ಇದ್ದರು, ಈಗಲೂ ನಮ್ಮ ಜೊತೆಲೇ ಇದ್ದಾರೆ ಅಂತ ಇಟ್ಕೊಳ್ಳೋಣ. 2006ವರೆಗೂ ಜೊತೆಲಿ ಇದ್ದರು. ಆಮೇಲೆ ಬೇರೆ ಆದರು, ಅಂದರೆ ಬೇರೆ ಪಕ್ಷಕ್ಕೂ ನಾನು ನನ್ನನ್ನು ಪಕ್ಷದಿಂದ ತೆಗೆದಾಕ್ಬಿಟ್ರು. ಇವ ಆಸಾಮಿ ಅಲ್ಲೇ ಉಳ್ಕಂದ. ಜೆ ಡಿ ಎಸ್ನಿಂದ ನನ್ನ ತೆಗೆದಾಕ್ಬಿಟ್ರು. ಇವನು ದೇವೇಗೌಡ ಅಲ್ಲೇ ಉಳ್ಕೊಂಡ. ನಾನು ತೆಗೆದಾಕಿದ ಮೇಲೆ ಏನು ಮಾಡೋದು? ತೆಗೆದಾಕಿದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಿದೆ. ಅಹಿಂದ ಅಂತಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳು, ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ. ನಾನು ಕಾಂಗ್ರೆಸ್ನಿಂದ ಕರೆ ಬಂತು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು. ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ನೇರಿ ನಾನು ಯಾವುದೇ ಪಕ್ಷದಲ್ಲಿದ್ದರೂ, ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್, ಬೇರೆ ಪಕ್ಷಗಳಿಗೆ ಹೋಗಿಲ್ಲ. ಲೋಕದಳ, ಅದೇ ಲೋಕದಳ ಆಗಿತ್ತು. ಲೋಕದಳದಿಂದಲೇ MLA ಆದದ್ದು ನಾನು 83ರಲ್ಲಿ. ಲೋಕದಳ, ಜನತಾ ಪಾರ್ಟಿ ಎಲ್ಲ ಒಡೆದು ಲೋಕದಳ, JDU ಇವೆಲ್ಲ, ಜನತಾದಳ ಇವೆಲ್ಲ ಆದಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ. RSS BJPಯವರು ಇದ್ದರು ಜನತಾ ಪಾರ್ಟಿ ಆದಾಗ. ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು. ನಾನು ಲೋಕದಳಕ್ಕೆ ಹೋದೆ. ಯಾಕಂದರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನ. ಜಾರ್ಜ್ ಫರ್ನಾಂಡಿಸ್ನವರು ಎಲ್ಲಿಗೆ ಹೋಗ್ತಾರೆ ಅಲ್ಲೂ ಹೋಗ್ತಾ ಇದ್ದೆ ನಾನು. ಸೊ ಹಾಗಾಗಿ, ಯಾಕಂದರೆ ಅವರು ಸೋಷಲಿಸ್ಟ್ ನಾಯಕರು ಜಾರ್ಜ್ ಫರ್ನಾಂಡಿಸ್ ಅವರು. ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೋಷಲಿಸ್ಟ್ ಪಾರ್ಟಿ, ಸಮಾಜವಾದಿ ಯುವಜನ ಸಭಾ ಮೆಂಬರ್ ಆಗಿದ್ದೆ. ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಸೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಆಯಿತು. ಆಮೇಲೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ, ಲೋಕದಳ, ಈಗ ಕಾಂಗ್ರೆಸ್. ಕಾಂಗ್ರೆಸ್ ಬಂದ ಮೇಲೆ 2 ಸಾರಿ ಮುಖ್ಯಮಂತ್ರಿ ಆದೆ. ಒಂದು ವೇಳೆ ಜನತಾದಳ ಎಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಯ್ತಿರ್ಲಿಲ್ಲ ನಾನು. ಯಾಕಂದ್ರೆ ದೇವೇಗೌಡರು ನನ್ನನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಇಲ್ಲ, GT ವಿರುದ್ಧ ಇಲ್ಲ, ನಮಗೇನು GT ಯಾವಾಗಲೂ ವಿರುದ್ಧ ಇಲ್ಲ. GT ನನ್ನ ಪರವಾಗಿ ಇರ್ತಾನೆ, ಆದರೆ JDSನಲ್ಲಿ ಇದ್ದಾನೆ ಅಷ್ಟೇ. ಅದೇನೇ ಆಗಲಿ, ಇವತ್ತಿಗೆ ನಾನು ಈ ಸಾರಿ 2023ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ 23 ಅಲ್ಲ 1923 20ನೇ ತಾರೀಕು. ಇವತ್ತಿಗೆ 2.5 ವರ್ಷ. ಒಂದು ರೀತಿಯಲ್ಲಿ ನನಗೆ 2.5 ವರ್ಷ ತುಂಬಿದೆಯಲ್ಲ,
ಆ 2 ವರ್ಷದ ದಿನಾಚರಣೆನೂ ಕೂಡ ಇಲ್ಲೇ ನಡೀತಾ ಇದೆ. ಆ ದಿನನೂ ಕೂಡ ಇಲ್ಲೇ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಮುಖ್ಯಮಂತ್ರಿ ಆದಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ಜಾತಿ, ಅಲ್ಲಿರ್ತಕ್ಕಂಥ ಎಲ್ಲ ಬಡವರು ಇದ್ದಾರಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇಲ್ಲಿವರೆಗೆ ಮಾಡಿದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ 83ರಿಂದ ಅಲ್ಲ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನಾವು ಕೊಟ್ಟವು. ಬಹುಶಃ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಎಲ್ಲ ಭಾಗ್ಯಗಳು ಕೂಡ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಬಡವರಿಗೆ ದಕ್ಕತಕ್ಕಂಥ ಕೆಲಸವನ್ನು ಮಾಡೋದು. ಈ ಸಾರಿ 2023 ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದು, ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ತದೆ ಹೊರತು ಇಲ್ಲದೆ ಹೋದರೆ ಹೋಗಲ್ಲ. ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು, ರಾಜಕೀಯವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಐತೆ. ಈಗ ಪುಟ್ಟರಂಗ ಶೆಟ್ಟರು ಇದ್ದಾರೆ. ಪುಟ್ಟರಂಗ ಶೆಟ್ಟರು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿದವರು. ಚಾಮರಾಜನಗರದಲ್ಲಿ 4 ಬಾರಿ ಶಾಸಕರಾಗ್ಬಿಟ್ರು. ಮುಂದೇನೂ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅವ್ರಿಗೆ ಪುಟ್ಟರಂಗ ಶೆಟ್ಟರಿಗೆ ಉಪ್ಪಾರ ಜನಾಂಗದಲ್ಲಿ ಒಬ್ಬರು ಮಂತ್ರಿ ಅಲ್ಲ ಶಾಸಕರು ಮಂತ್ರಿ ಮಾಡಿದ್ದೆ. ಮುಂದೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಸಿಳ್ಳು ಹೊಡೆ ಬಿಡ ಕಡೆಯ ಚಪ್ಪಳೆ ತಟ್ಟು ಸಿಳ್ಳೆ ಹೊಡಿಬಾರ್ದು. ಸ್ವಲ್ಪ ಇಡು, ಆಮೇಲೆ ಕೊನೆಯಲ್ಲಿ ಹಾಕುವೆ. ಇಟ್ಕೋ, ಹಿಂಗೆ ನೀನೇ ಹಾಕೊಂಡಿರು. ಚಾಮರಾಜನಗರ ಜಿಲ್ಲೆಯವರು ಯಾವಾಗಲೂ ಕೂಡ ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಜಿಲ್ಲೆಯನ್ನು ಯಾವಾಗಲೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹಕಾರ ಸಪ್ತಾಹದ ಅಂತಿಮ ದಿನ, ಸಮಾರಂಭ. ನಿಮ್ಮೆಲ್ಲರಿಗೂ, ಈ ನಾಡಿನ ಎಲ್ಲ ಜನರಿಗೆ 72ನೇ ಅಖಿಲ ಭಾರತ ಸಪ್ತಾಹದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಹಕಾರ ಚಳುವಳಿ ಪ್ರಾರಂಭ ಆಗಿ ಕರ್ನಾಟಕದಲ್ಲಿ 120 ವರ್ಷಗಳಾಯಿತು.
2004ರಲ್ಲಿ ಕಾನೂನು ಅಲ್ಲ 1904ರಲ್ಲಿ ಕಾನೂನು ಬಂತು. 1904 ಆಗ ಗದಗಿನ ಹಾಳ ಇದು ಗಣಿಗಿನ ಹಾಳ ಅಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ ಅಂತೇಳಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇಡೀ ಏಷ್ಯಾದಲ್ಲೇ ಮೊದಲು. ಹಾಗಾಗಿ ಕರ್ನಾಟಕ ಸಹಕಾರ ಸಪ್ತಕ್ಕೆ ಒಂದು ಹೆಬ್ಬಾಗಿಲು ಅಂತಕ್ಕಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.